ಎಲ್ಲರಿಗೂ ನಮಸ್ಕಾರ. ಸೊ ಈಗ ತಾವು ಹೇಳ್ದಂಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಸಲ ಸಹಕಾರ ಚುನಾವಣೆ ರಾಜಕೀಯ ಹೊರತುಪಡಿಸಿ ನಾವು ಚುನಾವಣೆ ಮಾಡ್ತಿದ್ದೀವಿ. ಆದರೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆ ಅಂದರೆ ಏನು ಹುಕ್ಕೇರಿ ತಾಲೂಕಿನಿಗೆ ಒಂದು ಮಹಾಭಾರತ ಥರ ಯುದ್ಧ ನಡೆದಿದೆ. ಈ ಯುದ್ಧ ಆಗಬಾರ್ದು ಅಂತೇಳಿ ನನ್ನ ಆಸೆ ಆಯಿತು. ಅಂದರೆ ಈ ಥರ ಆಗಬಾರ್ದು, ಈ ಥರ ಜಿದ್ದೆ ಆಗ್ಬೋದು, ಸಮಾಧಾನಲೆ ಶಾಂತಿ ಆಗ್ಬೇಕಂತ ನನ್ನ ಆಸೆ ಇತ್ತು. ಸೊ ನಾನು ಅಂದರೆ ಭಾಳ ಪ್ರಯತ್ನ ಮಾಡಿದೆ. ಆದರೆ ಅನಿವಾರ್ಯವಾಗಿ ಇವತ್ತು ಇದು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಚುನಾವಣೆ ನಡೀತಾ ಇದೆ. ಬೆಳಗಾವಿ ಡಿಸಿಷನ್ ಬ್ಯಾಂಕ್ ಹುಕ್ಕೇರಿ ತಾಲೂಕು ಚುನಾವಣೆ ನಡೀತಾ ಇದೆ. ಸೊ ನಡಿಬಾರ್ದಾಯಿತು, ಪ್ರಯತ್ನ ಎಲ್ಲ ಮಾಡಿದ್ವಿ. ಆದರೂ ನಡೆದಾಗ ದಿವಂಗತ ಅಪ್ಪನಗೌಡ ಅಂದರೆ ಪಾಟೀಲ್ ಅವ್ರ ಪ್ಯಾನಲ್ದಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ನಾವೆಲ್ಲ ಮಾಡ್ತಾಯಿದ್ದೆ. ಆ ಕಡೆ ರಮೇಶ್ ಕತ್ತಿ ಅವ್ರು ಮಾಡ್ತಾಯಿದ್ದೆ. ಚುನಾವಣೆ ನಡೀತಾ ಇದೆ. ಈಗ ಏನು ಯಾಕಂದ್ರೆ ಹಿಂದೆ ಸರಿಯಾಗಿ ಅವರು ಸಾಧ್ಯ ಇಲ್ಲ, ನಾವು ಸಾಧ್ಯ ಇಲ್ಲ. ಚುನಾವಣೆ ಮಾಡ್ತೀವಿ, ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡ್ತೀವಿ. ಸರ್, ಈಗ ಇನ್ನೊಂದು ರಮೇಶ್ ಕತ್ತಿ ಅವರು ಮತ್ತು ಅವ್ರ ಬೆಂಬಲಿಗರು ಇನ್ನೊಂದು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಏನಂತಂದ್ರೆ, ಇಷ್ಟು ಸೊಸೈಟಿ ಎಲೆಕ್ಷನ್ದಾಗ ಅವರು ಮುಂದಿನ ಪ್ಲಾನ್ ಇದೆ, ಅವ್ರು ಈಗ ಸೊಸೈಟಿ ಎಲೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಗನನ್ನು ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಗನನ್ನು ಯಾರನ್ನ ಒಬ್ಬ ಅವ್ರ ಮನೆತನದ ಕುಡಿಯನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ, ವಿಧಾನಸಭೆಗೆ ನಿಲ್ಲಿಸ್ಲಿಕ್ಕೆ ಅವ್ರು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಅವರು ಪ್ರತಿ ಊರಲ್ಲಿ ಹೋದಾಗ ಭಾಷಣದಲ್ಲಿ ಆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಂಥದ್ದೇನಾದ್ರೂ ಪ್ಲಾನ್ ಇದೆಯಾ? ಇಲ್ಲ ನೋಡಿ, ಖಂಡಿತವಾಗಿ ಆ ಥರ ಪ್ಲಾನ್ ಇಲ್ಲ. ನಾವು ಏನಿದ್ರು ಸಹಕಾರಿ ಅಂದರೆ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿರ್ತೈತಿ. ಸೊ ಅವ್ರು ಅನ್ಬೋದು. ಯಾಕಂದ್ರೆ ಈಗ ನೋಡ್ರಿ, ದೇವರ ಆಶೀರ್ವಾದ ಮನೆಯಲ್ಲಿ 3 ಜನ MLA ಇದ್ದೀವಿ, ಒಬ್ರು MLC ಅದಾರು, ಒಬ್ರು MP ಅದಾರು. ನಮ್ಗೆ ಇಷ್ಟ ಅಧಿಕಾರ ಸಾಕು, ಹೆಚ್ಚಿನ ಅಧಿಕಾರ ನಮಗೇನು ಬೇಕಾಗಿಲ್ಲ. ನಾವು ಹುಕ್ಕೇರಿ ತಾಲೂಕು ಹೋಗಿ ನಮ್ಮವ್ರನ್ನ MLA ಮಾಡುವಂಥ ನಮಗೇನು ಅಂಥ ಪರಿಸ್ಥಿತಿನೂ ಬಂದಿಲ್ಲ, ಬರೋದು ಬೇಡ. ಮತ್ತು ನಮಗೆ ಯಾಕೆ ಮಾಡೋದು? ಯಾಕಂದ್ರೆ ಅಲ್ಲಿ ಯಾರು ಈಗ ನೋಡಿರಿ, ಅಲ್ಲಿ BJP MLA ನಿಖಿಲ್ ಕತ್ತಿ ಅವ್ರದಾರೆ. ನಾವು ಅವ್ರ ವಿರುದ್ಧ ಯಾಕೆ ಮಾಡೋಕೆ ಹೋಗ್ತಾವೆ? ಅವರು BJP ಅವರು, ನಾವು BJP ಅವರು. ಅದಕ್ಕೆ ಇದೇನು ಸುದ್ದಿ ಸುಳ್ಳು ಸುದ್ದಿ. ನಾವು ಯಾರೂ ಅಂತ ತಲೆಯಿಲ್ಲ. ಸಹಕಾರಿ ಇದು ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು, ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, ಈ ಚುನಾವಣೆಗೆ ನಾವು ಭಾಗವಹಿಸ್ತೀವಿ. ನಮ್ಮ ಜೊತೆ ಜನ ಏನು ಬೆನ್ನು ಹತ್ತಿರ್ತಾರೋ ಅವ್ರನ್ನ ರಕ್ಷಣೆ ಮಾಡೋವಂಥ ಕೆಲಸ ನಾವು ಮಾಡ್ತೀವಿ. ಹುಕ್ಕೇರಿ ತಾಲೂಕಲ್ಲಿ MLA ನಿಲ್ಲಬೇಕು ಮಾಡೋ ಕನಿಷ್ಠ ಯೋಚನೆ ಇಲ್ಲ, ಅಂಥ ವಿಚಾರನೂ ಮಾಡೋದಿಲ್ಲ, ಅಂಥದ್ದು ಏನೂ ಇಲ್ಲ ರೀ. ಇದು ಸುಳ್ಳಿದು. ಹಂಗಾರೆ ರಮೇಶ್ ಕತ್ತಿ ಅವರು ಯಾಕೋ ಸ್ವಲ್ಪ ವೈಮನಸ್ ಇದ್ದಂಗೆ ಕಾಣ್ತದೆ, ಸಿಟ್ಟಾದಂಗೆ ಕಾಣ್ತದೆ. ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೋಡಿ ಸಂಬಂಧ? ನೋಡ್ರಿ, ನಿಖಿಲ್ ಕತ್ತಿ ಅಂದರೆ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಐತಿ. ಒಳ್ಳೆ ಮನುಷ್ಯ, ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಅದಾರು. ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯ. ನಾವು ಯಾರು ಕೆಟ್ಟ ಮಾಡೋವಲ್ಲ, ಏನು ಮಾಡಿ ತನ್ನ ಪಾಟಿ ತರ್ತಾರೋ. ಸೊ ನಿಖಿಲ್ ಕತ್ತಿ ಬಗ್ಗೆ ನಮಗೆ ಎರಡನೇ ಮಾತಲ್ಲ, ಅವ್ರ ಬಗ್ಗೆ ನಮಗೆ ಗೌರವ ಐತಿ. ಅವ್ರಿಗೆ ನಿಖಿಲ್ ಕತ್ತಿಗೆ ಒಳ್ಳೇದಾಗತ್ತೆ ಬಯಸ್ತೀನಿ. ಸೊ ಒಳ್ಳೆಯವ್ರದಾರು, ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಹಾರೈಸ್ತೀನಿ ರೀ. ಸರ್, ಈಗ ವಿದ್ಯುತ್ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು. ಅದೆಷ್ಟು ದಿನ ಅದು ಬೆಳಕಿಗೂ ಕೂಡ ಬಂದಿರಲಿಲ್ಲ. ಈ ಸಲ ಚುನಾವಣೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ರೀತಿಯ ಒಂದು ವಿದ್ಯುತ್ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು, ಅದು ಹುಕ್ಕೇರಿಯಲ್ಲಿ ಇರೋದು. ಈಗ ತಮ್ಮ ಅಧಿಕಾರ ಇಲ್ಲಿಗೆ ಬಂದ್ರೆ ತಾವು ಏನೇನ್ ಮಾಡ್ಬೇಕಂತ ಹೇಳಿ ಪ್ಲಾನ್ಗಳನ್ನು ಮಾಡ್ತಾರೆ? ಖಂಡಿತ. ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕ್ಷೇತ್ರ ಇರ್ಬೋದು, MKD ಕ್ಷೇತ್ರದ ಜನ ನಿರಂತರ ಜ್ಯೋತಿಗೋಸ್ಕರ ಭಾಳ ಬಯಸ್ತಾ ಇದಾರೆ. ಅಂದ್ರೆ ಅದು ಆಗಬೇಕು ಎಲ್ಲ ಕಡೆ ಅಂತೇಳಿ. ಮೊದಲನೇ ಪ್ರಯಾರಿಟಿ ದೇವರ ಆಶೀರ್ವಾದ, ಜನರ ಆಶೀರ್ವಾದ. ನಾಳೆ ನಮ್ಮ ಪ್ಯಾನಲ್ ಗೆದ್ದು ಬಂದ ನಂತರ ನಾವು ನಿರಂತರ ಜ್ಯೋತಿ ಮಾಡಬೇಕು. ಮತ್ತು ಇನ್ನೊಂದು ಸಣ್ಣ ವಿಷಯಕ್ಕೆ ಎಲ್ಲರೂ ಅಂದರೆ ಡೈರೆಕ್ಟರ್ ಮನೆಗೆ, ಚೇರ್ಮನ್ ಮನೆಗೆ ಹೋಗಿ ರೈತ ನಿಲ್ಲಬಾರ್ದು. ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಫೀಸ್ ಇರ್ತೈತಿ, ಅಲ್ಲಿ ಆಫೀಸ್ಗೆ ಹೋಗ್ಬೇಕು, ತಮ್ಮ ಅರ್ಜಿ ಕೊಡಬೇಕು, ಕೆಲಸ ಮಾಡಬೇಕು. ಅಂದರೆ ಜನಸಾಮಾನ್ಯರಿಗೆ, ರೈತರಿಗೆ ಯಾವುದೂ ತೊಂದರೆ ಆಗದಂಗೆ ಅಲ್ಲಿ ಕೆಲಸ ಮಾಡ್ತೀವಿ. ಅಲ್ಲಿ ಹೋಗಿಸಿ ನಾಳೆ ಬಾ ನಾಡ್ದು ಬಾ ಅಂತ ಇನ್ನೂ ಈ ವ್ಯವಸ್ಥೆನೇ ಇರಬಾರ್ದು. ಆ ಥರ ನಾವು ನಿರಂತರ ಜ್ಯೋತಿ ಮೊದಲನೇ ಪ್ರಯಾರಿಟಿ. ಇನ್ನೂ ಭಾಳ ಅನೇಕ ಯೋಜನೆ ಅದಾವೆ. ಸರ್ಕಾರ ಸತೀಶ್ ಜಾರಕಿಹೊಳಿ ಅವ್ರದಿಂದ ಇನ್ನೂ ಸ್ಕೀಮ್ಗಳು ತರ್ತೀವಿ. ರೈತರಿಗೆ ಒಳ್ಳೇದು ಮಾಡ್ತೀವಿ, ಯಾರಿಗೆ ತೊಂದರೆ ಕೊಡಕ್ಕೆ ಹೋಗೋದಿಲ್ಲ ಆ ಸೊಸೈಟಿಯಿಂದ. ಸರ್, ಈಗ ಭಾಳಷ್ಟು ಜನ ಲಿಂಗಾಯತ್ ನಾಯಕರು, ನೀವು ಲಿಂಗಾಯತ್ ನಾಯಕರನ್ನು ತಾವು ಬೆಳೆಸಿದ್ರ. ನೀವಾಗಿರ್ಲಿ, ಸತೀಶ್ ಜಾರಕಿಹೊಳಿ ಅವರಾಗಿರ್ಲಿ, ರಮೇಶ್ ಜಾರಕಿಹೊಳಿ ಅವರಾಗಿರ್ಲಿ, ಭಾಳಷ್ಟು ಜನ ಲಿಂಗಾಯತ್ ನಾಯಕರು ನಿಮ್ಮ ಗರಡಿಯಲ್ಲಿ ಪಳಗಿ ಬೆಳೆದಿದ್ದಾರೆ. ಆದರೂ ಕೂಡ ಪ್ರತಿಯೊಂದು ಎಲೆಕ್ಷನ್ ಬಂದಾಗ ತಾವು ಲಿಂಗಾಯತ್ ವಿರೋಧಿಗಳು ಅನ್ನುವಂಥದ್ದು, ಅದು ಯಾವುದೇ ಎಲೆಕ್ಷನ್ ಇರಲಿ, ಸಹಕಾರಿ ಸಂಘದ ಅಷ್ಟಲ್ಲ, MP ಎಲೆಕ್ಷನ್ ಆಗಿರ್ಬೋದು, MLA ಪ್ರತಿಯೊಂದು ಎಲೆಕ್ಷನ್ದಲ್ಲಿ ತಾವು ಲಿಂಗಾಯತ್ ವಿರೋಧಿಗಳು ಅಂತೇಳಿ ತಮ್ಮ ರಾಜಕೀಯ ವಿರೋಧಿಗಳು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರ ಬಗ್ಗೆ ತಾವು ಏನು ಹೇಳ ಬಯಸ್ತಾರೆ? ಇಲ್ಲ ನೋಡ್ರಿ, ಇದು ಈಗಲ್ಲ ಬರೀ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದಲ್ಲ, ಇದನ್ನು ಯಾವುದೇ ಚುನಾವಣೆ ಬಂದರೂ ಅವ್ರು ಜಾರಕಿಹೊಳಿ ಲಿಂಗಾಯತ್ ವಿರೋಧ ಅನ್ನೋದು ಅವರು ಅದನ್ನು ನಮಗೆ ಹಣಿಗೆ ಪಟ್ಟಿ ಕಟ್ತಾರೆ. ಅದರ ಸುಳ್ಳಿದ್ರಿ. ಯಾಕಂದ್ರೆ ನಾವು ಹೇಳ್ತಿಲ್ಲ ರೀ, ಬೆಳಗಾವಿ ಜಿಲ್ಲೆಯಲ್ಲಿ ಬೇಕಾದ್ರೆ ಅವರೆಲ್ಲ ಚರ್ಚೆಗೆ ಬರಲಿ, ನಾವು ಎಷ್ಟು ಲಿಂಗಾಯತ ಸಮಾಜಕ್ಕೆ ಅಧಿಕಾರ ಕೊಟ್ಟಿದ್ವಿ, ಎಷ್ಟು ಮಂದಿ ಲಿಂಗಾಯತನ ಬೆಳೆಸಿದ್ವಿ ಅಂತೇಳಿ ನಾವು ಹೇಳ್ತೀವಿ. ಅವ್ರು ಸುಮ್ಮನೆ ಏನಾಗ್ತಿದ್ರು, ಮುಗ್ಧ ಜನ ಇರ್ತಾರೋ, ಇವ್ರು ಬಂದರೆ ಲಿಂಗಾಯತರಿಗೆ ತೊಂದರೆ ಕೊಡ್ತಾ ಇರ್ತಾರೆ, ಅದೊಂದು ಕಾರ್ಡ್ ಪ್ಲೇ ಮಾಡಿಬಿಡ್ತಾರೆ. ಜನಕ್ಕೆ ಗೊತ್ತಾಗಲ್ಲ, ನಂಬ್ತಾರೆ. ಇವರೆಲ್ಲ
ಲಿಂಗಾಯತ ಸಮಾಜ ಹೆಸರು ಹೇಳ್ಕೊಂಡು ಇವರೆಲ್ಲ ಅಧಿಕಾರ ಅನುಭವಿಸ್ತಾರೆ. ಸಮಾಜಕ್ಕೆ ಏನೂ ಮಾಡೋದಿಲ್ಲ, ಜನಕ್ಕೆ ಏನೂ ಮಾಡೋದಿಲ್ಲ. ಅದಕ್ಕೆ ದಯಮಾಡಿ ಮಹಾಜನತೆ ಇನ್ನಾರು ನಾವು ಯಾವತ್ತೂ ಲಿಂಗಾಯತ ವಿರೋಧಿಲ್ಲ, ಮತ್ತು ಯಾವ ಸಮಾಜ ವಿರೋಧಿಗಳು ನಾವು ಎಲ್ಲರನ್ನೂ ಕರ್ಕೊಂಡು ಹೋಗಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಚೆಂದಂಗೆ ಇರ್ಬೇಕಂತ ಬಯಸೋರು. ಈ ಲಿಂಗಾಯತ ವಿರೋಧಿ ಅಂತಲ್ಲ, ಇದೆಲ್ಲ ಸುಳ್ರಿ. ಅವ್ರು ರಾಜಕೀಯ ಲಾಭಕ್ಕಾಗಿ ಇದನ್ನ ಹೆಸರು ಬೆಳೆಸ್ಕೋತಾರೆ. ಸರ್, ಈಗ ಯಮಕನಮಡಿ ಕ್ಷೇತ್ರವು ಕೂಡ ಹುಕ್ಕೇರಿ ತಾಲೂಕಿನಲ್ಲಿದೆ. ಒಂದು ರಾಜಕೀಯ ವಿರೋಧ ಮಾಡ್ಬೇಕಂತೇಳಿ ಅವ್ರು ಹೊರಗಿನವರು ಅನ್ನುವಂಥ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜಾರಕಿಹೊಳಿ ಕುಟುಂಬ ಹೊರಗಿನವ್ರದ್ದು ಇಲ್ಲಿ ಬಂದವರು ರಾಜಕಾರಣ ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ವೈಯಕ್ತಿಕವಾಗಿ ಟೀಕೆನೆ. ಈ ತರ ಯಾಕೆ ಈ ಬೇರೆ ವಿಚಾರಗಳು, ಅನೇಕ ಬೇರೆ ವಿಚಾರಗಳನ್ನು ಟೀಕೆ ಮಾಡ್ಬೋದು, ಆರೋಪ ಮಾಡ್ಬೋದು, ಆದ್ರೆ ಹೊರಗಿನವರು ಒಳಗಿನವರು ಅನ್ನುವಂಥದ್ದು ಇತ್ತೀಚೆಗೆ ಯಾಕೋ ಬೇರೆ ಬೇರೆ ಎಲೆಕ್ಷನ್ದಲ್ಲಿ ಇಂಥ ಮಾತುಗಳು ನೋಡ್ರಿ. ಈಗ 2008ರಿಂದ ಸತೀಶ್ ಜಾರಕಿಹೊಳಿ ಯಮಕನಮಡಿ ವಿಧಾನಸಭಾ ಕ್ಷೇತ್ರ ಜನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಒಂದ್ಸಲ ಆಯ್ಕೆ ಮಾಡಿದವರು ಹೊರಗಿನನ್ನು ಶಬ್ದ ಇಲ್ಲ. ಮತ್ತು ಅದ್ರ ಬಗ್ಗೆ ರಮೇಶ್ ಕತ್ತಿಯವರೇ ಅದು ಸತೀಶ್ ಜಾರಕಿಹೊಳಿ ನಾವು ಹೊರಗಿನವ್ರು ಅಂದಿಲ್ಲ ಅಂತೇಳಿ ಅವರು ಒಪ್ಕೊಂಡಾರೆ. ಆ ಕ್ಷೇತ್ರ MLA, ಆ ತಾಲೂಕಿನ MLA ಅವರು ಅದಿಲ್ಲ. ಮತ್ತು ಈಗ ರಾಜಕೀಯ ಬಂದಾಗ ಹೊರಗಿನಲ್ಲಿ ನಡೀತಾರೆ. ಮತ್ತು ಮೂಲತಃ ಸತೀಶ್ ಅವರು ಹೇಳಿದ್ದಾರೆ, ಅಂದ್ರೆ ನಮ್ಮ ಅಜ್ಜರ ಕಾಲದಿಂದ ಹುಕ್ಕೇರಿ ತಾಲೂಕಿನಾಗ ಜಾರಕಿಹೊಳಿ ಅಂತ ಒಂದು ಊರಿದೆ ರೀ, ಅಲ್ಲೇ ನಮ್ಮೂರು. ಆಮ್ಯಾಗ ಎಲ್ಲರೂ ಶಿಫ್ಟ್ ಆಗಿ ಮೂಲತಃ ಹುಕ್ಕೇರಿ ತಾಲೂಕದವ್ರು ನಾವಲ್ಲ, ಅಂದ್ರೆ ಅಜ್ಜನ ಕಾಲಗಳತೆ ಇದ್ದವರು. ಅದಕ್ಕೆ ಅದು ಹೊರಗಿನವ್ರು ಅನ್ನಕ್ಕೆ ಬರೋದಿಲ್ಲ. ಮತ್ತು ಈಗ ಜನ ಸತೀಶ್ ಅವ್ರನ್ನ ಇಲೆಕ್ಟ್ ಮಾಡಿದಾಗ ಹೊರಗಿನ ಅರ್ಬದಾಗ ಡೆಮಾಕ್ರಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಭಾರತ ದೇಶದಲ್ಲಿ ಯಾರು ಬೇಕಾದ್ರೂ ಹೋಗಿ ಇಲೆಕ್ಷನ್ ಇಲ್ಬೋದು, ಯಾರನ್ನ ಕೆಲಸ ಮಾಡ್ಬೋದು. ಒಳಗಿನವ್ರು ಅನ್ನೋದು ಇದು ಇಲೆಕ್ಷನ್ ಬಂದಾಗ ಇದೊಂದು ಅಷ್ಟು ಸುಮ್ಮನೆ ನೆವಾರಿ ಹೇಳ್ತಾರೋ, ಇಲೆಕ್ಷನ್ ಹಾಕಲಿ ಮರ್ತು ಬಿಡ್ತಾರೆ.